ಕ್ಷೇತ್ರ ಬಿಕ್ಕಲಹಳ್ಳಿ ಯೋಗ ಮುನೇಶ್ವರ ದೇವಾಲಯದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ. ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ಗೋಪೂಜೆ ವಿಶೇಷವಾಗಿತ್ತು. ಆಷಾಢ ಮಾಸದ ಮೊದಲನೇ ವಾರ ವಿಶೇಷ ಪೂಜೆ ನಡೆಸಿದ ಧರ್ಮಾಧಿಕಾರಿ ಬಿ ಮಂಜುನಾಥ್. ಇವರು ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟರ್ ಆದರೂ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅವರದ್ದೇ ಆಡಳಿತದಲ್ಲಿ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಪೂಜೆ ಹೋಮ ನಡೆಸುತ್ತಾರೆ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ದೇವಾಲಯದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಜಿಲ್ಲೆಯ ರೈತರಿಗಾಗಿ ಉತ್ತಮ ಬೆಳೆಗಳನ್ನು ಬೆಳೆಯಲಿ ಎಂದು ಇಂದು ವಿಶೇಷ ಪೂಜೆ ಹಾಗೂ ಹೋಮ ಗೋಪೂಜೆ ನಡೆಸಿದರು. ಶ್ರೀ ಕ್ಷೇತ್ರದಲ್ಲಿ ಎಲ್ಲಾ ದೇವರ ವಿಗ್ರಹಗಳಿವೆ. ವಿಶೇಷ ಅಲಂಕಾರ, ಪೂಜೆ ಮಾಡುತ್ತಿರುವ ಪೂಜಾರಿ ಇದೆಲ್ಲ ಕಂಡುಬರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಪಂಚನದಿ ಕ್ಷೇತ್ರದ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ. ಅರ್ಕ ಗಣಪತಿ, ಮಹಾಬಲೇಶ್ವರ, ಪ್ರಸನ್ನಾಂಬಿಕಾ, ನಾಗಸುಬ್ರಹ್ಮಣ್ಯ, ಪಂಚಮುಖಿ ಆಂಜನೇಯ, ಶನೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿದ್ದು ವಿಶೇಷತೆ ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸಹ ಮಾಡಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ. ಇನ್ನು ದೇವಾಲಯದ ಅಧ್ಯಕ್ಷರು ಮತ್ತು ಪ್ರಧಾನ ದತ್ತಿ ಬಿಕೆ ಮಂಜುನಾಥ್ ಈ ಕ್ಷೇತ್ರವನ್ನು ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಕ್ಷೇತ್ರ ಬೆಳೆಸಿದ್ದಾರೆ. ದೇವರ ಪವಾಡಗಳಿಂದಲೇ ಭಕ್ತರ ಕಷ್ಟಾರ್ಥಗಳಿಗೆ ದಾರಿ ತೋರಿಸಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ಮಾಡುತ್ತಿದ್ದು ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಬಂದು ಈ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಆಷಾಢ ಅಮಾವಾಸ್ಯೆ ಪ್ರಯುಕ್ತ ರೈತರಿಗಾಗಿ ಶಿವ ಪಾರ್ವತಿ ಸನ್ನಿಧಿಯಲ್ಲಿ ಗೋಪೂಜೆ ನಡೆಸಿ ರೈತರಿಗೆ ಒಳ್ಳೆಯದಾಗಲಿ ಎಂದು ಪ್ರಧಾನ ಅರ್ಚಕರಾದ ಮಂಜುನಾಥ್ ಬಯಸಿದರು. ಕ್ಷೇತ್ರದಲ್ಲಿ ಈ ದಿನ ಅಮಾವಾಸ್ಯೆ ದಿವಸ ಬೆಳಗ್ಗೆಯಿಂದ ವಿಶೇಷವಾಗಿ ಅಭಿಷೇಕ ಅಲಂಕಾರಗಳೆಲ್ಲ ಆಗಿ ಭಕ್ತಾದಿಗಳು ತುಂಬಾ ದೂರದಿಂದ ಬಂದು ಅವರ ಕೋರಿಕೆಗಳು ಏನೇನಿದೆಯೋ ಭಗವಂತನಲ್ಲಿ ಎಲ್ಲವನ್ನು ಕೋರಿಕೆಗಳನ್ನು ಭಗವಂತನಲ್ಲಿ ಕೇಳ್ಕೊಂಡು ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ಪ್ರಸಾದ ಎಲ್ಲ ಅನ್ನದಾನವನ್ನೆಲ್ಲ ತೆಗೆದುಕೊಂಡು ಭಕ್ತಾದಿಗಳ ಆನಂದದಿಂದ ಶ್ರೀ ಕ್ಷೇತ್ರದಿಂದ ಹೋಗ್ತಾ ಇದ್ದಾರೆ. ನೀವೆಲ್ಲ ನೋಡ್ಬೋದು. ದೂರದಿಂದ ಹತ್ತಿರದಿಂದ ಯಾರೆಲ್ಲ ಗುಲ್ಬರ್ಗ, ರಾಯಚೂರು ಆ ಕಡೆ ಭಾಗದಿಂದ ಎಲ್ಲಾ ಬಂದು ಭಕ್ತಾದಿಗಳು ಅವ್ರಿಗೇನು ಈ ಕ್ಷೇತ್ರದಲ್ಲಿ ಬಂದ ಭಗವಂತನಲ್ಲಿ ಕೇಳ್ಕೊಳ್ತಾರೋ ಆ ಯೋಗ ಮುನೇಶ್ವರ ಎಲ್ಲಾ ಭಕ್ತಾದಿಗಳ ಕಷ್ಟಗಳನ್ನು ದಯಪಾಲಿಸಿ ಅವರ ಕಷ್ಟಗಳನ್ನ ನಿವಾರಣೆ ಮಾಡಿ ಅವ್ರು ಏನ್ ಕೇಳ್ಕೊಳ್ತಾರೆ ಎಲ್ಲವನ್ನು ಭಗವಂತ ಕೊಡ್ತಾ ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ಸಿದ್ಧಿ ಕ್ಷೇತ್ರವಾಗಿ ಯೋಗ ಮುನೇಶ್ವರ ಇಲ್ಲಿ ನೆಲೆಸಿದ್ದಾರೆ. ಬೆಳಗ್ಗೆನೆ ಯೋಗ ಮುನೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಎಲ್ಲ ನೋಡ್ಬೋದು. ನೀವೇ ಅಲಂಕಾರಗಳೆಲ್ಲ ಮಾಡಿ ಹೋಮವನ್ನು ಮಾಡಿದೀವಿ. ಈ ದಿನ ಬಹಳ ವಿಶೇಷ ಅಂದ್ರೆ ಅಮಾವಾಸ್ಯೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ರೈತರು ಈ ಅಮಾವಾಸ್ಯೆ ದಿವಸ ಪೂಜೆ ಮಾಡಿ ಮುಂದೆ ಬೆಳೆಗಳನ್ನು ಬೆಳೆ ಚೆಲ್ಲುವುದು, ಬೆಳೆ ಬಿತ್ತುವುದು ಎಲ್ಲ ಕಾರ್ಯಗಳನ್ನು ಈ ಅಮಾವಾಸ್ಯೆಯಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲಾ ಭಕ್ತಾದಿಗಳು ತುಂಬಾ ದೂರದಿಂದ ಬಂದು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಅವರ ಬೆಳೆಗಳಿಗೆ ಎಲ್ಲದಕ್ಕೂ ಕೇಳ್ಕೊಂಡು ಬೆಳೆ ಇಡೋದಕ್ಕೆ ಈ ಕ್ಷೇತ್ರದಲ್ಲಿ ಬಂದು ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ಭಗವಂತನ ಯೋಗ ಮುನೇಶ್ವರ ಸ್ವಾಮಿಯಲ್ಲಿ ಬಂದು ಎಲ್ಲಾ ಭಕ್ತಾದಿಗಳು ಕೇಳ್ಕೊಂಡು ಸ್ವಾಮಿಯಿಂದ ವರವನ್ನು ದಯಪಾಲಿಸ್ಕೊಂಡು ಹೋಗಿರ್ತಾರೆ. ಮತ್ತೆ ವಿಶೇಷ ಅಂದ್ರೆ ಈ ಕ್ಷೇತ್ರದಲ್ಲಿ ಗೋಪೂಜೆ ಪ್ರತಿ ಅಮಾವಾಸ್ಯೆ ಮೇಲೆ ಗೋಪೂಜೆ ಮಾಡ್ತೀವಿ. ನೀವು ಅದನ್ನ ನೋಡ್ಬೋದು. ಆ ಗೋವುಗಳ ಶಿವ ಪಾರ್ವತಿ ಮುಂದೆನೆ ನಿಲ್ಸಿ ಗೋವುಗಳಿಗೆ ಪೂಜೆ ಮಾಡ್ತೀವಿ. ಅದರಲ್ಲಿ ಭಕ್ತಾದಿಗಳು ತುಂಬಾ ಬಹಳ ವಿಜೃಂಭಣೆಯಿಂದ ಆನಂದದಿಂದ ಪಾಲ್ಗೊಳ್ತಾರೆ. ಅವ್ರಿಗೆ ಏನೋ ಒಂದು ರೀತಿ ಆನಂದ. ಆ ಗೋವುಗಳಿಗೆ ಪೂಜೆ ಮಾಡಿದ್ರೆ ಸಾಕ್ಷಾತ್ ಶಿವನ್ ನೋಡ್ದಂಗೆ
ಎಲ್ಲ ಭಕ್ತಾದಿಗಳಿಗೂ ಅನಿಸ್ತದೆ. ಆ ರೀತಿ ಪೂಜೆ ಮಾಡಿಕೊಂಡು ಮತ್ತೆ ಇಲ್ಲಿ ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ಈಗ ಜಾತ್ರೆ ಮಹೋತ್ಸವ ಆದ್ಮೇಲೆ ಶಿವನ ತಲೆಯಿಂದ ನೀರು ಹಾಕ್ತಾ ಇದೀವಿ. ಲಿಂಗದಿಂದಾನೇ ಚಾಮುಂಡಿ ಮೇಲೆ ಬಿದ್ದು ಚಾಮುಂಡಿಯಿಂದ ಭಕ್ತಾದಿಗಳಿಗೆ ಸ್ನಾನ ಮಾಡ್ಕೊಂಡು ಪ್ರದಕ್ಷಿಣೆ ಬರುತ್ತೆ, ಮಡಿ ಸ್ನಾನ ಅಂತ ಹೇಳಿ ಇದು ಮಾಡ್ತೀವಿ. ಏನೇನು ಅವರ ಆರೋಗ್ಯ ಸಮಸ್ಯೆ ಇರ್ಬೋದು, ಮನಸ್ಸಲ್ಲಿ ಏನೇನು ನೋವುಗಳು ದುಃಖಗಳಿರ್ತಾವೋ ಎಲ್ಲವನ್ನು ನಿವಾರಣೆ ಮಾಡಿ ಆ ಯೋಗ ಮನೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ಒಳ್ಳೇದನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ಕ್ಷೇತ್ರದಲ್ಲಿ ನಾವು ಗೋವುಗಳನ್ನ ರಕ್ಷಣೆ ಮಾಡಬೇಕು. ಮತ್ತೆ ನಮ್ಮ ಈ ಕ್ಷೇತ್ರ ಇಷ್ಟೊಂದೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಮೊದಲಿಗೆ ಒಂದು ಗೋವುನೇ ಇಲ್ಲಿಗೆ ಬಂದಿದ್ದು. ನಾನು ಈ ಕ್ಷೇತ್ರ ಹಿಂಗ ಆಗುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ, ಕಲ್ಪನೆನೂ ಇರಲಿಲ್ಲ. ಒಂದು ಗೋವು ಬಂದು ಈ ಕ್ಷೇತ್ರದಲ್ಲಿ ನೆಲೆಸಿದ ಮೇಲೆ ಒಂದು ಸಣ್ಣ ಗುಡಿ ಇದ್ದಿದ್ದು ನಮ್ದು, ಇಷ್ಟೇ ಮೂಲ ಸನ್ನಿಧಿಯಿಂದ ಒಂದು ಸಣ್ಣ ಗುಡಿ ಇದ್ದಿದ್ದು. ಈ ಆ ಗೋವಿನ ನಾನು ಪೋಷಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಇಷ್ಟೊಂದು ದೊಡ್ಡ ಕ್ಷೇತ್ರ ಆಗಿದ್ದು ಆ ಗೋವುಗಳ ಮಹಿಮೆಯಿಂದಾನೇ ಗೊತ್ತಾಗಿದ್ದು ನನಗೆ. ಇಷ್ಟೊಂದೆಲ್ಲ ಅಭಿವೃದ್ಧಿ ಆಗಕ್ಕೂ ಗೋವುಗಳೇ. ಹಂಗಾಗಿ ಅವತ್ತಿಂದ ಹಾಗೆ ಗೋವುಗಳನ್ನ ಪೂಜೆ ಮಾಡ್ಕೊಂಡು ಗೋ ಪೂಜೆ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ, ಎಲ್ಲಾ ರೀತಿಯಲ್ಲೂ ಸಮಸ್ಯೆಗಳನ್ನು ಮುಕ್ತಿ ಸಿಗುತ್ತೆ ಅಂತ ಭಗವಂತನ ಇದು ಕರುಣೆಯಿಂದಾನೇ ನಡೀತಾ ಇದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ಮಾಡ್ತೀವಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಯಾವಾಗ್ಲೂ ವಿಶೇಷ ಪೂಜೆ ನಡೆಯುತ್ತೆ. ಮತ್ತೆ ವರ್ಷದಲ್ಲಿ 4-5 ಸರಿ ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡ್ತೀವಿ. ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ಭಕ್ತಾದಿಗಳು ಶ್ರೀ ಯೋಗಮುನೇಶ್ವರ ಸ್ವಾಮಿಯ ಆಶೀರ್ವಾದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಹರಿದು ಬಂದಿದ್ದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಈ ದೇವರು ನೆಲೆಸಿದ ಮೇಲೆ ಭಕ್ತರ ಕಷ್ಟಗಳಿಗೆ ಸ್ಪಂದಿಸಿ ದಾರಿ ತೋರಿಸುತ್ತಿದೆ. ಈ ಕ್ಷೇತ್ರದಲ್ಲಿ ನಾನಾ ರೀತಿಯ ದೇವರುಗಳು ನೆಲೆಸಿರುವ ಏಕೈಕ ದೇವಾಲಯ ಎಂದರೆ ಅದು ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ದೇವಾಲಯ ಎಂದು ಭಕ್ತಾದಿಗಳು ಹರ್ಷ ವ್ಯಕ್ತಪಡಿಸಿದರು. ದೇವರಾಜ್ ಅಂತ. ನನ್ನ ಹೆಸರು ದಿವ್ಯಾ ಅಂತ ಹೇಳಿ, ನಾವು ಬೆಂಗಳೂರಿಂದ ಬಂದಿದೀವಿ. ಸುಮಾರು 3 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿಗೆ. ತುಂಬಾ ನನಗೆ ಅನುಕೂಲ ಆಗಿದೆ. ಇಲ್ಲಿ ಬಂದಾಗಿಂದನು ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ನೀವು ಬಂದು ಎಲ್ಲ ಇಲ್ಲಿ ಸೇವೆ ಪಡಿಬೇಕು ಅಂತ ಅನ್ಕೋತೀನಿ. ತುಂಬಾ ಒಳ್ಳೇದಾಗಿದೆ ಇಲ್ಲಿ ಬಂದಾಗಿಂದ ನನಗೆ. ಸುಮಾರು ಒಂದು 3 ವರ್ಷ ಇಲ್ಲಿಗೆ ಬರಕ್ ಸ್ಟಾರ್ಟ್ ಆಗಿ ನಾನು ಅಂದ್ಕೊಂಡಿದ್ದು ಏನಾಯ್ತೋ ಮನಸ್ಸಿನಾಗ ಅದಕ್ಕಿಂತ ಹೆಚ್ಚಾಗೆ ನೆರವೇರ್ಸ್ಕೊಂಡು ನಮ್ಮಪ್ಪ ನನಗ್ ಗೊತ್ತಿದ್ದಂಗೆ. ಅದಕ್ಕೋಸ್ಕರ ನಾನು ಬಿಡದಂಗೆ ಬರ್ತಾನೆ ಇರ್ತೀನಿ ಅಮಾವಾಸ್ಯೆ ಹುಣ್ಣಿಮೆಗೆ. ನಾವು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಬಂದೇ ಬರ್ತೀವಿ. ಇಲ್ಲಿ ಬೆಲ್ಲ ಪೂಜೆ ಎಲ್ಲಾದ್ರಲ್ಲೂ ನಮ್ ಕೈಯಿಂದಾನೇ ಪೂಜೆ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿ. ಎಲ್ಲಾ ಬಂದ್ ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲಾ ಕಡೆಯಿಂದಾನು ಬರ್ತಾರೆ. ಬಂದಿದೀವಿ ನಾವು, ಸುತ್ತಮುತ್ತ ಎಲ್ಲಾ ಕಡೆಯಿಂದಾನು ಬರ್ತಾರೆ. ಬರ್ತಾ ಬರ್ತಾ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಚೆನ್ನಾಗಿದೆ ಇಲ್ಲಿ. ಎಲ್ಲಾ ಅನುಕೂಲನೂ ನಡ್ಕೊಡುತ್ತೆ. ನಮ್ಗೆ ಇಲ್ಲಿ ಬಂದು ಏನ್ ಕೇಳಿದ್ರು ಆಗಲ್ಲ ಅಂತ ಏನಿಲ್ಲ. ಎಲ್ಲಾ ನಡೆದಿದೆ ಆಗಿದೆ ನಮ್ಗೂನು. ಇದು ಆಗ ನಾವ್ ಬಂದಾಗ 2 ವೀಲರ್ ಅಲ್ಲಿ ಬಂದಿದ್ ನಾವು. ಈಗ ಇಲ್ಲಿ ಬಂದ್ಮೇಲೆ 4 ವೀಲರ್ ಅಲ್ಲಿ ಬರೋ ಲೆವೆಲ್ಗೆ ಬಂದಿದೆ. ಮನೆ ಕಡೆನೂ ತುಂಬಾ ಚೆನ್ನಾಗ್ ಅನುಕೂಲ ನಡ್ಕೊಟ್ಟಿದೆ. ಎಲ್ಲಾ ಆಗಿದೆ. ಈ ಮನೆ ಕಟ್ಟೋ ಲೆವೆಲ್ಗೆ ಬಂದ್ ನಿಂತಿದೀವಿ ನಾವು. ಅದನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳಕ್ ಬಂದಿದೀನಿ. ಅದು ಅತಿ ಶೀಘ್ರದಲ್ಲೇ ಆಗೋ ಆಗಿದೆ. ಇನ್ನು ಮತ್ತೊಬ್ಬ ಭಕ್ತಾದಿಗಳು ಮಾತನಾಡಿ, ನಾವು ಸುಮಾರು ವರ್ಷದಿಂದ ಬರುತ್ತಿದ್ದೇವೆ. ನಾವು ಅಂದುಕೊಂಡಿದ್ದೆಲ್ಲ ಆಗಿದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ದೇವರ ದರ್ಶನ ಪಡೆಯಲು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಬಂದು ದೇವರ ದರ್ಶನ ಪಡೆದುಕೊಂಡು ಹೋಗುತ್ತೇವೆ. ಈ ದೇವರ ದರ್ಶನ ಪಡೆಯಲು ಅಕ್ಕಪಕ್ಕದಲ್ಲಿರುವ ಜಿಲ್ಲೆಗಳಿಂದ ಬಂದ ದೇವರ ದರ್ಶನ ಪಡೆಯುತ್ತಾರೆ ಎಂದರು. ನಮ್ಮ ಹೆಸರು ಅಶ್ವಥಮ್ಮ ಅಂತ. ನಮ್ಮೂರು ಕಾಮಗಾನಲ್ಲಿ. ಇಲ್ಲಿ ಎಲ್ಲ 1-2 ಕಿಲೋಮೀಟರ್ ಆಗುತ್ತೆ. ನಾವೊಂದು 20 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷ ಆಯ್ತು ಇಲ್ಲಿ ದೇವಸ್ಥಾನ ಇದಾಗಿ. ತುಂಬಾ ಅನುಕೂಲ ಇದೆ. ಮುನೇಶ್ವರ, ಯೋಗಿ ಮುನೇಶ್ವರ ಫಸ್ಟ್ ಚಿಕ್ಕ ಗುಡಿ ತರ ಇತ್ತು. ಈಗ ವರ್ಷ ಇಂಪ್ರೂವ್ ಆಗ್ತಾ ಇದೆ. ತುಂಬಾ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು. ಇಲ್ಲಿ ಸ್ವಾಮಿನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಊಟಗಳು ಅಷ್ಟೇ ಚೆನ್ನಾಗಿ ವ್ಯವಸ್ಥೆ ಇದೆ. ಭಕ್ತಾದಿಗಳು ಇನ್ನ ಹೆಚ್ಚು ಆಗಿ ಬರ್ಬೇಕು ಅಂತೇಳಿ ನಾವು ಎಲ್ಲರಲ್ಲೂ ಮನವಿ ಮಾಡ್ಕೊಂತಾ ಇದೀವಿ. ಒಂದೊಂದು ವರ್ಷಕ್ಕೂ ಒಂದೊಂದು ದೇವಸ್ಥಾನದ ಪ್ರತಿಷ್ಠಾಪನೆ ಇದೆ. ಆಮೇಲೆ ವರ್ಷಕ್ಕೊಂದ್ಸತಿ ನಾಟಕ ಮಂದಿರ ಇದೆ, ಜಾತ್ರೆ ಇದೆ. ದೇವತೆಗಳನ್ನೆಲ್ಲ ತಂದು 9 ದೇವರುಗಳು ತಂದು ಬೇರೆ ಊರಿಂದ ಇಲ್ಲಿ ಉತ್ಸವ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಂತಾರೆ. ಅಮಾವಾಸ್ಯೆ ಹುಣ್ಣಿಗೆ ಮಾತ್ರ ಪೂಜೆ ಇದೆ. ಅಮಾವಾಸ್ಯೆಗೂ ಒಂದೊಂದು ಪೂಜೆ ಇಟ್ಕೊಂತಾರೆ. ಅದಕ್ಕೆ ಹೋಮ ಕಾರ್ಯಕ್ರಮ ಎಲ್ಲ ಇದೆ. ಹೋಮ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸ್ಬೋದು. ನಾವು ಭಕ್ತಾದಿಗಳಿಂದ ಏನು ಇದು ಮಾತ್ರ ಸ್ವಾಮಿಗಳು ಇದ್ ಮಾಡಲ್ಲ, ಎಲ್ಲ ಅವ್ರದ್ದೇ ಇರುತ್ತೆ. ಅವರು ಪೂಜೆಗೆ ಎಲ್ರು ಕೂಡ್ತಾರೆ, ಎಲ್ಲರನ್ನು ಅವ್ರು ಇದ್ ಮಾಡ್ಕೊಂತಾರೆ. ಬೇರೆ ಊರುಗಳಿಂದ ತುಂಬಾ ದೂರದಿಂದ ಬರ್ತಾ ಇದ್ದಾರೆ ಭಕ್ತಾದಿಗಳು. ಅಮಾವಾಸ್ಯೆಗೆ ಪೌರ್ಣಮಿಗೆ ಮಾತ್ರ ಇಲ್ಲಿ ಪೂಜೆ ಇರುತ್ತೆ. ಮಿಕ್ಕಿ ಟೈಮ್ ಪೂಜೆ ಇರೋದಿಲ್ಲ, ಏನಿಲ್ಲ. ಆದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು. ಅನುಕೂಲಗಳಂದ್ರೆ ಅವರು ಕಷ್ಟ ಸುಖಗಳು ಬೇಡ್ಕೊಂಡ್ರೆ ದೇವ್ರು ಒಳ್ಳೇದ್ ಮಾಡಿದ್ದಾರೆ. ನಮಗೂ ಒಳ್ಳೇದಾಗಿದೆ. ಅದಕ್ಕೆ ನಾವು ಯಾವಾಗೂ ಬರ್ತಾನೆ ಇರ್ತೀವಿ.
ಭಕ್ತಾದಿಗಳು ಬಂದು ಎಲ್ರಿಗೂ ನಮ್ಗ ಒಳ್ಳೇದಾಗಿದೆ. ಮದುವೆ ಆಗದಿರೋರು ಮದುವೆ ಆಗಿದೆ, ಮಕ್ಕಳಾಗದಿರೋರು ಮಕ್ಕಳಾಗಿದೆ. ದಿನ ಸ್ನಾನ ವ್ಯವಸ್ಥೆ ಇದೆ ಇಲ್ಲಿ. ಸ್ವಾಮಿ 3 ಸತಿ ಸ್ನಾನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದೇ ಇದಿರೋದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ತುಂಬಾ ಇನ್ನ ಮುಂದೆ ಇನ್ನ ಚೆನ್ನಾಗಿ ಭಕ್ತಾದಿಗಳು ಬಂದು ಇಲ್ಲಿ ನೆರವೇರಿಸ್ಕೊಂಡು ಹೋಗ್ಬೇಕಂತ ಅಲ್ಲಿ ಮನವಿ ಮಾಡ್ಕೊಂತಾರೆ. ಇನ್ನು ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದಿದ್ದು, ಇಂದು ದೇವರ ಉತ್ಸವ ಮೆರವಣಿಗೆ ನಡೆಸಿದರು. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.